ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಯೂಟ್ಯೂಬ್ ಸ್ಟುಡಿಯೋನ ಡೌನ್ಲೋಡ್ ಮಾಡ್ಕೊಳ್ಳಿ. ಇದರಿಂದ ನಿಮ್ಗೆ ಎಷ್ಟು ವಾಚಿಂಗ್ ಅವರ್ಸ್ ಬಂದಿದೆ, ಸಬ್ಸ್ಕ್ರೈಬರ್ಸ್ ಬಂದಿದೆ, ನಿಮ್ಮ ವಿಡಿಯೋ CTR ಎಷ್ಟಿದೆ, ಆವರೇಜ್ ಡ್ಯೂರೇಷನ್ ಎಷ್ಟಿದೆ ಅಂತ ಹೇಳಿ ತುಂಬ ಚೆನ್ನಾಗಿ ತಿಳ್ಕೊಳ್ಬೋದು. ನಾನು ಈ ವಿಡಿಯೋದಲ್ಲಿ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಏನೇನಿದೆ, ಏನೇನು ತಿಳ್ಕೊಳ್ಬೇಕು ಅಂತ ಹೇಳಿ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ 2 ಬೈಟ್ಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಕ್ರೀನ್ ರೆಕಾರ್ಡರ್ನ ಪಕ್ಕದಲ್ಲಿ ಹಾಕಿರ್ತೀನಿ. ಫಸ್ಟು ನೀವು ಪ್ಲೇಸ್ಟೋರ್ನಲ್ಲಿ ಹೋಗಿ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ಒಂದು ವೇಳೆ ಡೌನ್ಲೋಡ್ ಆಗಿತ್ತು ಅಂತ ಹೇಳಿದ್ರೆ YT ಸ್ಟುಡಿಯೋನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ನಿಮ್ಮ ಜಿಮೇಲ್ ಅಕೌಂಟ್ ಇದೆ ಅಲ್ವಾ, ಅದರಿಂದ ಲಾಗಿನ್ ಮಾಡ್ಕೊಳ್ಳಿ. ಲಾಗಿನ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ಫಸ್ಟ್ ನಿಮ್ಗೆ ತೋರಿಸೋದು ಡ್ಯಾಶ್ ಬೋರ್ಡಲ್ಲಿ ನಿಮ್ಗೆ ಎಷ್ಟು ವ್ಯೂಸ್ ಬಂದಿದೆ, ವಾಚ್ ಟೈಮ್ ಎಷ್ಟಾಗಿದೆ, ಸಬ್ಸ್ಕ್ರೈಬರ್ಸ್ ಎಷ್ಟಾಗಿದೆ ಅಂತ ಹೇಳಿ ಇಲ್ಲಿ ತೋರಿಸ್ತಾ ಇರುತ್ತೆ. ಒಂದು ವೇಳೆ ನಿಮ್ಮದು ಮಾನಿಟೈಸೇಷನ್ ಆದರೆ ರೆವಿನ್ಯೂನು ತೋರಿಸ್ತಾ ಇರುತ್ತೆ. ಇದಾದಮೇಲೆ ಲೇಟೆಸ್ಟ್ ಪಬ್ಲಿಷ್ಡ್ ಕಂಟೆಂಟ್. ನೀವು ಇವಾಗ ಆಲ್ರೆಡಿ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀರಾ, ಅಪ್ಲೋಡ್ ಮಾಡಿ 1-2-3 ಡೇಸ್ದು ನಿಮ್ಗೆ ಇಲ್ಲಿ ಫ್ರಂಟಲ್ಲಿ ತೋರಿಸ್ತಾ ಇರುತ್ತೆ. ಡೈಲಿ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂದರೆ ನಂದು ಇಲ್ಲಿ ಒಂದು ನಾನು ಎಕ್ಸಾಂಪಲ್ ಇಲ್ಲಿ ತೋರಿಸ್ತೀನಿ ನೋಡಿ. ಕೃಷ್ಣಗಿರಿದು ಇದು 10 ಔಟ್ ಆಫ್ 2ನಲ್ಲಿದೆ, ಅಂದರೆ ಇವಾಗ ರ್ಯಾಂಕಿಂಗ್ 2ನಲ್ಲಿದೆ. ಹಾಗಂದರೆ ತುಂಬ ಚೆನ್ನಾಗಿ ಈ ವಿಡಿಯೋ ಓಡ್ತಾ ಇದೆ ಅಂತೇಳಿ. ಇನ್ನೊಂದು ಸ್ವಲ್ಪ ದಿನ ಆದಮೇಲೂ ಅದು 10 ಔಟ್ ಆಫ್ 3 ಆಗ್ಬೋದು, 4 ಆಗ್ಬೋದು. ಆ ಟೈಮ್ನಲ್ಲಿ ಒಂದೊಂದ್ಸಲಿ ಫಸ್ಟಿಗೆ ಚೆನ್ನಾಗಿ ಓಡ್ತು, ಆಮೇಲೆ ಓಡಲಿಲ್ಲ ಅಂತ ಹೇಳಿದ್ರೆ ವಿಡಿಯೋ ಹಾಕ್ತಾ ಬೇರೆ ವೀಡಿಯೋಸು ನಿಮ್ಮದು ಚೆನ್ನಾಗಿ ವ್ಯೂಸ್ ಬರ್ತಾ ಇದೆ ಅಂದಾಗ ಆವಾಗ ಈ ವಿಡಿಯೋಸು ಓಡ್ತವೆ. ವ್ಯೂಸು ನಿಮಗೆ ಆ ವಿಡಿಯೋಗೆ ಎಕ್ಸಾಕ್ಟ್ ವ್ಯೂಸ್ ಎಷ್ಟು ಬಂದಿದೆ, ನೀವು ಯೂಟ್ಯೂಬಲ್ಲಿ ನೋಡ್ತಾ ಇರ್ತೀರಾ, ಅಲ್ಲಿ ಎಷ್ಟು ವ್ಯೂಸ್ ಬಂದಿದೆ ಅಂತ ಗೊತ್ತಾಗ್ತಾ ಇರುತ್ತೆ. ಆದರೆ ಸ್ಟುಡಿಯೋದಲ್ಲಿ ನಿಮಗೆ ಎಕ್ಸಾಕ್ಟ್ ವ್ಯೂಸ್ ಎಷ್ಟು ಬಂದಿದೆ ಅಂತ ಹೇಳಿ ತೋರಿಸ್ತಾ ಇರುತ್ತೆ. ಇಂಪ್ರೆಷನ್ಸ್ ಕ್ಲಿಕ್ ಥ್ರೂ ರೇಟ್. ಹಾಗಂದರೆ ಇಂಪ್ರೆಷನ್ ಕ್ಲಿಕ್ ಥ್ರೂ ರೇಟ್ ಅಂತ ಅಂದರೆ ಎಷ್ಟು ಜನ ನಿಮ್ಮ ವಿಡಿಯೋಸ್ನ ಕ್ಲಿಕ್ ಮಾಡಿ ನೋಡ್ತಾ ಇದ್ದಾರೆ ಅಂಥೇಳಿ ಇದನ್ನು ತೋರಿಸ್ತಾ ಇರ್ತಾರೆ. ಆವಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಜನ ನನ್ನ ವಿಡಿಯೋಸ್ನ ಕ್ಲಿಕ್ ಮಾಡ್ತಾ ಇದ್ದಾರೆ. ನಾನು ವಾಟ್ಸಪ್ಪಿಗೆ ಕಳಿಸ್ತಾ ಇದ್ದೀನಿ, ಇನ್ಸ್ಟಾಗ್ರಾಮ್ ಕಳಿಸ್ತಾ ಇದ್ದೀನಿ, ಆದರೂ ನನಗೆ ವ್ಯೂಸ್ ಬರ್ತಾ ಇಲ್ಲ ಅಂತಂದರೆ ಅಲ್ಲಿ ಎಷ್ಟು ಜನ ಅದನ್ನು ನೋಡ್ತಾ ಇದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಈ ಆವ್ರೇಜ್ ಡ್ಯೂರೇಷನ್, ನಿಮ್ಮ ವಿಡಿಯೋಸ್ನ ಎಷ್ಟು ಆವ್ರೇಜ್ ಡ್ಯೂರೇಷನ್ ನೋಡ್ತಾ ಇದ್ದಾರೆ, ಎಷ್ಟು ಮಿನಿಟ್ ನೋಡ್ತಾ ಇದ್ದಾರೆ ಅಂತ ಹೇಳಿ ಲೆಕ್ಕ ಬೇಕಾಗುತ್ತೆ. ಇದನ್ನು ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ವಿಡಿಯೋಸ್ ಚೆನ್ನಾಗಿ ಹೋಗ್ತಾ ಇದೆಯಾ ಇಲ್ಲ, ಎಷ್ಟು ಜನ ನೋಡ್ತಾ ಇದ್ದಾರೆ ಅನ್ನೋದು ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಇದರಿಂದ ನೀವು ಎಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕು ಅಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕಾಗುತ್ತೆ. ನಾನು ಇವಾಗ ನಿಮ್ಗೆ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಇಲ್ಲಿ ಫಸ್ಟು ಕೃಷ್ಣಗಿರಿದು 10 ಔಟ್ ಆಫ್ 2ನಲ್ಲಿದೆ. ಇಲ್ಲಿ ಡೌನಲ್ಲೆಲ್ಲ ನಿಮ್ಮದು ಎಷ್ಟು ರ್ಯಾಂಕಿಂಗಲ್ಲಿದೆ ಅಂತ ಹೇಳಿ ಅಲ್ಲಿ ತೋರಿಸ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಇದು ಮೊದಲು ಹಾಕಿರೋದು 15 ಡೇಸ್ ಎಗೋ ಹಾಕಿರೋದು, ಬಟ್ ಇದು 6 ಡೇಸ್ ಎಗೋ ಹಾಕಿರೋದು. ಇದನ್ನ ಎಲ್ಲ ಆಲ್ರೆಡಿ ತೋರಿಸ್ತಾ ಇದೆ. ಫಸ್ಟಲ್ಲಿ ಏನಿದೆಯೋ ಅದನ್ನು ತೋರಿಸ್ತಾ ಇರುತ್ತೆ. ಆಮೇಲೆ ಇವಾಗ ನೋಡ್ಬೋದು ಇಲ್ಲಿ ಅಪ್ ಆ್ಯರೋ ಡೌನ್ ಆ್ಯರೋ ಅಂತ ಬಂದಿದೆಯಲ್ಲ, ಅದು ನಿಮ್ಮ ವ್ಯೂಸ್ ಏನಾದರೂ ಕಡಿಮೆ ಆಗಿದ್ದರೆ ಅದನ್ನು ತೋರಿಸ್ತಾ ಇರುತ್ತೆ. ಈಗ ನಾನು ಇನ್ನೊಂದು ಎಕ್ಸಾಂಪಲ್ ತೋರಿಸ್ತೀನಿ. ಇಲ್ಲಿ 2 ಆದಮೇಲೆ 3rd ಒನ್ನಲ್ಲಿ ಮೈಸೂರ್ದು ವ್ಯೂಸು ತುಂಬಾ ಡೌನ್ ಇದೆ. ಹಾಗಂದರೆ ಅಲ್ಲಿ ವ್ಯೂಸು ಹೋಗಿಲ್ಲ, ನಾನು ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕು ಅನ್ನೋದು ಅದರ ಅರ್ಥ. ಅದಕ್ಕೆ ಆದಷ್ಟು ನೀವೇನಾದರೂ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕು ಅಂತ ಅಂದರೆ ಫಸ್ಟು ಚೆಕ್ ಮಾಡಿ, ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಚೆಕ್ ಮಾಡಿ ಏನು ಮಾಡಬೇಕು, ಎಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕು ಅಂಥೇಳಿ ಚೆಕ್ ಮಾಡಿ. ಇದಿಷ್ಟು ಇಲ್ಲಿದೆ ಫ್ರಂಟಲ್ಲಿ ಫಸ್ಟಲ್ಲಿದೆ ಅಲ್ವಾ ಕೃಷ್ಣಗಿರಿದು, ಅದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ತೋರಿಸ್ತಾ ಇದೆ ನೋಡಿ, ಡೌನಿಂದ ಅಪ್ ತನಕ ಹೋಗಿದೆ. ಎಲ್ಲಿ ಇಲ್ಲಿ ಫ್ಲ್ಯಾಟ್ ಲೈನಲ್ಲಿ ಹೋಗಿದೆಯೋ ಅಲ್ಲಿ ನಮಗೆ ವ್ಯೂಸು ಸರಿಯಾಗಿ ಬರ್ತಾ ಇಲ್ಲ. ಅದಕ್ಕೆ ನಾವು ಅಲ್ಲಿ ಏನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕು ಅಂತ ಹೇಳಿ ಚೆಕ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ಇಂಪ್ರೂವ್ಮೆಂಟ್ ಮಾಡಿಕೊಂಡು ನಾವು ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ. ನೆಕ್ಸ್ಟು ಕಂಟೆಂಟಲ್ಲಿ ಫಸ್ಟು ವಿಡಿಯೋಸ್ ಇದೆ. ನೀವು ಲಾಂಗ್ ವಿಡಿಯೋಸ್ ಏನೇನು ಮಾಡಿದಿರೋ ಅದನ್ನು ತೋರಿಸ್ತಾ ಇರುತ್ತೆ. ಆಮೇಲೆ ಶಾರ್ಟ್ಸ್ ವಿಡಿಯೋಸ್ ಏನು ಮಾಡಿದಿರೋ ಆ ಶಾರ್ಟ್ಸ್ ವಿಡಿಯೋಸ್ ತೋರಿಸ್ತಾ ಇರುತ್ತೆ. ಕೊಲಾಬರೇಷನ್ಸ್ ನೀವು ಯಾರ ಜೊತೆಗಾದರೂ ಕೊಲಾಬರೇಷನ್ ಮಾಡಿಸಿದ್ದೆ ಅದನ್ನು ತೋರಿಸ್ತಾ ಇರುತ್ತೆ. ಆಮೇಲೆ ಡೌನ್ನಲ್ಲಿ ನೀವು ಒಂದು ವೇಳೆ ಲೈವ್ ಮಾಡಿದ್ದೀರಾ ಅಂದರೆ ಲೈವ್ದು ನೀವು ಏನೇನು ವೀಡಿಯೋಸ್ ಹಾಕಿರ್ತೀರೋ, ಏನೇನು ಮಾಡಿರ್ತೀರೋ ಅದನ್ನೆಲ್ಲ ಇಲ್ಲಿ ತೋರಿಸ್ತಾ ಇರುತ್ತೆ. ನೀವು ಇವಾಗ ತಮ್ನೇಲ್ ಏನಾದರೂ ಚೇಂಜ್ ಮಾಡ್ಕೊಳ್ಬೇಕು. ತಮ್ನೇಲ್ ಚೇಂಜ್ ಮಾಡ್ಕೊಳ್ಬೇಕು ಅಂತ ಅಂದರೆ ನೀವು ಫಸ್ಟು ಇಲ್ಲಿ ಲಾಂಗ್ ವಿಡಿಯೋಸ್ ಹೋಗಿದೆಯಲ್ಲ ಅದನ್ನು ವ್ಯೂ ಆಲ್ ಮಾಡಿಬಿಡಿ. ವ್ಯೂ ಆಲ್ ಮಾಡಿ ಆದಮೇಲೆ ಇವಾಗ ಯಾವುದಾದ್ರೂ ಒಂದು ಡೌನಲ್ಲಿ ನಾನು ಯಾವುದಾದ್ರೂ ಒಂದು ವೀಡಿಯೋಸ್ನ ತಗೊಳ್ತೀನಿ. ಆ ವಿಡಿಯೋಸ್ ಮೇಲೆ ಅಲ್ಲೊಂದು ಪೆನ್ಸಿಲ್ ಮಾರ್ಕ್ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ತಮ್ನೇಲ್ ಪಕ್ಕದಲ್ಲೇ ಒಂದು ಪೆನ್ಸಿಲ್ ಮಾರ್ಕ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಬೇರೆ ಏನಾದರೂ ತಮ್ನೇಲ್ನ ಚೇಂಜ್ ಮಾಡ್ಕೊಳ್ಬೋದು. ಆಮೇಲೆ ನಿಮ್ಗೆ ಏನಾದರೂ ಟೈಟಲ್ ಚೇಂಜ್ ಮಾಡಬೇಕು, ಡಿಸ್ಕ್ರಿಪ್ಷನ್ ಚೇಂಜ್ ಮಾಡಬೇಕು, ಟ್ಯಾಗ್ಸ್ ಹ್ಯಾಶ್ ಟ್ಯಾಗ್ಸ್ ಏನಾದರೂ ಚೇಂಜ್ ಮಾಡಬೇಕು ಅಂದರೆ
ಅಲ್ಲಿ ಆಲ್ರೆಡಿ ಶೋ ಮೋರ್ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆವಾಗ ನೀವು ಟೈಟಲ್ನ ಡಿಸ್ಕ್ರಿಪ್ಷನ್ ಏನಾದರೂ ಚೇಂಜ್ ಮಾಡ್ಕೊಳ್ಬೇಕು ಅಂತ ಇದ್ದರೆ ಹಾಗೆ ಚೇಂಜ್ ಮಾಡ್ಕೊಳ್ಬೋದು. ಆಮೇಲೆ ನೀವು ಬೇರೆ ಏನಾದರೂ ಚೇಂಜ್ ಮಾಡುವಾಗ, ಇವಾಗ ನಾನು ಒಂದು ಎಕ್ಸಾಂಪಲ್ ತೋರಿಸ್ಬಿಡ್ತೀನಿ ನೋಡಿ. ಇಲ್ಲಿ ಹ್ಯಾಶ್ ಮಾಡಿದ್ರೆ ಇಲ್ಲಿ ಸೇವ್ ಅಂತ ಹೇಳಿ ಬರುತ್ತೆ. ನಿಮ್ದು ಆಲ್ರೆಡಿ ಇದಾಗಿದ್ದರೆ ಇದು ಸೇವ್ ಅಂತ ಹೇಳಿ ಬರುತ್ತೆ, ಅಲ್ಲಿ ಸೇವ್ ಮಾಡ್ಕೊಳ್ಬೋದು. ಹೀಗೆ ಬ್ಯಾಕ್ ಹೋಗ್ಬಿಡ್ತೀನಿ. ಇದಿಷ್ಟು ಕಂಟೆಂಟ್ ಆಯಿತು. ಕಂಟೆಂಟ್ ಆದಮೇಲೆ ಇಲ್ಲಿ ಅನಾಲಿಟಿಕ್ಸ್ ಇದೆ ಅಲ್ವಾ, ಅಲ್ಲಿ ಹೋಗ್ತೀನಿ. ಇದರಲ್ಲಿಗೆ ನಿಮಗೆ ಎಷ್ಟು ವ್ಯೂಸ್ ಬಂದಿದೆ, ವಾಚ್ ಟೈಮ್ ಎಷ್ಟು ಬಂದಿದೆ ಅವರ್ಸಲ್ಲಿ, ಆಮೇಲೆ ಸಬ್ಸ್ಕ್ರೈಬರ್ಸ್ ಎಷ್ಟು ಬಂದಿದೆ, ಆಮೇಲೆ ರೆವಿನ್ಯೂ ಎಷ್ಟು ಬಂದಿದೆ ಅಂತ ತೋರಿಸ್ತಾ ಇರುತ್ತೆ. ಡೌನಲ್ಲಿ ನಿಮಗೊಂದು ಟಾಪ್ ಕಂಟೆಂಟ್ ಬಗ್ಗೆ ತೋರಿಸ್ತಾ ಇರುತ್ತೆ. ಟಾಪ್ ಕಂಟೆಂಟ್ ಲಾಸ್ಟ್ 28 ಡೇಸಲ್ಲಿ ನಿಮ್ಮದು ಯಾವ್ಯಾವ ವೀಡಿಯೋಸು ಓಡಿದಾವೆ ಅಂತೇಳಿ. ಅದರಲ್ಲಿ ಲಾಸ್ಟ್ 28 ಡೇಸ್ನಲ್ಲಿ ಯಾವ ವೀಡಿಯೋಸ್ ಓಡಿದೆ, ಲಾಸ್ಟ್ 48 ಅವರ್ಸಲ್ಲಿ ಅಂದರೆ 2 ಡೇಸಲ್ಲಿ ಎಷ್ಟು ವೀಡಿಯೋಸ್ ಓಡಿದೆ, ಯಾವ ರೀತಿ ವೀಡಿಯೋಸು ನಿಮಗೆ ವ್ಯೂಸ್ ಬರ್ತಾ ಇದೆ ಅಂತೇಳಿ ತೋರಿಸ್ತಾ ಇರುತ್ತೆ. ಅದನ್ನು ನೀವು ಚೆಕ್ ಮಾಡ್ಕೊಳ್ಬೋದು. ಅದ್ರ ಮೇಲ್ಗಡೆ ನೀವು ಕಂಟೆಂಟ್ ಮಾಡಿ. ಇವಾಗ ನೀವು ಒಂದು ವಿಡಿಯೋಸ್ ಮಾಡ್ತಾ ಇದ್ದೀರಾ ಅಂದರೆ ಯಾವುದು ಚೆನ್ನಾಗಿ ಓಡ್ತಾ ಇದೆ, ಅದ್ರ ಮೇಲ್ಗಡೆ ನಾನು ಕಂಟೆಂಟ್ ಮಾಡೋದ್ರಿಂದ ಇನ್ನೂ ಚೆನ್ನಾಗಿ ವ್ಯೂಸ್ ಬರುತ್ತೆ ಅನ್ನೋದು ನೆನಪಲ್ಲಿರಬೇಕು. ಅದಕ್ಕೆ ಆದಷ್ಟು ಅದನ್ನೆಲ್ಲ ಚೆಕ್ ಮಾಡ್ಕೊಳ್ಳೋದ್ರಿಂದ ಅದ್ರ ರಿಲೇಟೆಡೇ ಸ್ವಲ್ಪ ವೀಡಿಯೋಸ್ಗಳನ್ನ ನೀವು ಹಾಕೋದ್ರಿಂದ ಬೇಗ ನಿಮ್ಮ ವಿಡಿಯೋಸು ವೈರಲ್ ಆಗುತ್ತೆ. ಇಲ್ಲಿ ಕಂಟೆಂಟ್, ಆಡಿಯನ್ಸ್, ರೆವಿನ್ಯೂ, ಇಲ್ಲಿ ನಾನು ಕಂಟೆಂಟಲ್ಲಿ ತೋರಿಸ್ಬಿಡ್ತೀನಿ ನೋಡಿ. ನ್ಯೂ ವ್ಯೂವರ್ಸು, ರೆಗ್ಯುಲರ್ ವ್ಯೂಸ್ ಎಷ್ಟು ಬರ್ತಾ ಇದೆ, ಸಬ್ಸ್ಕ್ರೈಬರ್ಸ್ ಎಷ್ಟಿದ್ದಾರೆ. ಇಲ್ಲಿ ಡೌನ್ನಲ್ಲಿ ವ್ಯೂಸ್ ಅಕ್ರಾಸ್ ಫಾರ್ಮ್ಯಾಟ್ಸ್ ಅಂತ ಇದೆ. ವಿಡಿಯೋಸ್ನ ಮಾತ್ರ ಎಷ್ಟು ಜನ ನೋಡ್ತಾ ಇದ್ದಾರೆ, ಶಾರ್ಟ್ಸು ವಿಡಿಯೋಸು ಎರಡನ್ನೂ ಎಷ್ಟು ಜನ ನೋಡ್ತಾ ಇದ್ದಾರೆ, ಬರೀ ಶಾರ್ಟ್ಸ್ನ ಎಷ್ಟು ಜನ ನೋಡ್ತಾ ಇದ್ದಾರೆ, ಇದನ್ನು ನೋಡ್ಕೊಂಡ್ಬಿಟ್ಟು ಇದ್ರ ಮೇಲೆ ನೀವು ವೀಡಿಯೋಸ್ಗಳನ್ನ ಮಾಡಬೇಕಾಗುತ್ತೆ. ಇವಾಗ ವಿಡಿಯೋಸ್ 92% ನೋಡ್ತಾ ಇದ್ದಾರೆ ಅಂತ ಅಂದರೆ ವೀಡಿಯೋಸ್ನ ಜಾಸ್ತಿ ಮಾಡಿ. ಶಾರ್ಟ್ಸ್ನ ಒಂದು ವೇಳೆ ಜಾಸ್ತಿ ಶಾರ್ಟ್ಸ್ನ ನೋಡ್ತಾ ಇದ್ದಾರೆ ಅಂದರೆ ಶಾರ್ಟ್ಸ್ನ ಜಾಸ್ತಿ ಮಾಡಿ. ಜಾಸ್ತಿ ವಿಡಿಯೋಸ್ ಕ್ರಿಯೇಟ್ ಮಾಡೋದ್ರಿಂದ ಶಾರ್ಟ್ಸಲ್ಲಿ ನಿಮ್ಮ ವಿಡಿಯೋಸು ಬೇಗ ವೈರಲ್ ಆಗುತ್ತೆ. ಆಮೇಲೆ ಹೌ ವ್ಯೂವರ್ಸ್ ಫೈಂಡ್ ಯು, ಯಾವುದರಿಂದ ನಿಮ್ಮ ವ್ಯೂವರ್ಸು ಯಾವುದರಿಂದ ನೋಡ್ತಾ ಇದ್ದಾರೆ, ಬ್ರೌಸ್ ಮಾಡ್ತಾ ಇದ್ದಾರೆ, ನಿಮ್ಮ ಚಾನಲ್ ನೇಮ್ನ ಬ್ರೌಸ್ ಮಾಡ್ತಾ ಇರ್ಬೋದು, ಸಜೆಸ್ಟೆಡ್ ಆಗಿರ್ಬೋದು, ಯೂಟ್ಯೂಬಿಂದ ಸಜೆಸ್ಟೆಡ್ ವಿಡಿಯೋ ಆಗಿರ್ಬೋದು, ಅದರಿಂದ ವಿಡಿಯೋಸ್ ನೋಡ್ತಾ ಇದ್ದಾರೆ. ಆಮೇಲೆ ಶಾರ್ಟ್ಸಿಂದ ನೋಡ್ತಾ ಇದ್ದಾರೆ. ಆಮೇಲೆ ಯೂಟ್ಯೂಬ್ ಸರ್ಚಿಂದ ನಿಮ್ಮ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದಾರೆ. ಅದರ್ಸ್ ಲೈಕ್ ಟ್ಯಾಬ್ ಅದರಿಂದ ಎಲ್ಲ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದಾರೆ. ಇದಾದಮೇಲೆ ಆಡಿಯನ್ಸು ನ್ಯೂ ವ್ಯೂವರ್ಸು 41 ಇದ್ದಾರೆ, ಕ್ಯಾಶುವಲ್ ವ್ಯೂವರ್ಸು 48 ನೋಡ್ತಾ ಇದ್ದಾರೆ, ರೆಗ್ಯುಲರ್ ಆಗಿ ನೋಡೋರು 9% ಇದ್ದಾರೆ. ಇಲ್ಲಿ ನೋಡೋದಾದರೆ 9% ರೆಗ್ಯುಲರ್ ವಿಡಿಯೋಸ್ ನೋಡ್ತಾ ಇರೋರು ಸ್ವಲ್ಪ ಕಡಿಮೆ ಇದೆ ಅಂತ ಹೇಳಿ ಹೇಳ್ಬೋದು. ಆಮೇಲೆ ಪಾಪ್ಯುಲರ್ ವಿತ್ ವಿಡಿಯೋಸ್, ಇದು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ. ಪಾಪ್ಯುಲರು, ಕ್ಯಾಶುವಲ್ದು, ಆಮೇಲೆ ಇವಾಗ ಹೊಸದಾಗಿ ನ್ಯೂ ವ್ಯೂವರ್ಸು ಯಾರ್ಯಾರು ನೋಡ್ತಾ ಇದ್ದಾರೆ ಅಂತ ಹೇಳಿ. ಡೌನಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ವೆನ್ ಯುವರ್ ವ್ಯೂವರ್ಸ್ ಆರ್ ಆನ್ ಯೂಟ್ಯೂಬಲ್ಲಿ ಯಾವಾಗ ಇರ್ತಾರೆ ವ್ಯೂವರ್ಸು ಅಂತ ಹೇಳಿ ಇಲ್ಲಿ ತೋರಿಸ್ತಾ ಇದೆ. ಇದು ಎಲ್ಲರಿಗೂ ರಿಫ್ಲೆಕ್ಟ್ ಆಗಲ್ಲ. ನ್ಯೂ ಯೂಟ್ಯೂಬರ್ಸ್ ಆಗಿದ್ರೆ ಸ್ವಲ್ಪ ದಿನ ತಗೊಳುತ್ತೆ ಇದು ರಿಫ್ಲೆಕ್ಟ್ ಆಗೋದಕ್ಕೆ. ಅದಕ್ಕೆ ಆದಷ್ಟು ಇದು ಒಂದು ಸ್ವಲ್ಪ ದಿನ, ಒಂದು 2 ಮಂತ್ಸು 3 ಮಂತ್ಸು ವೆಯ್ಟ್ ಮಾಡಿ, ಆಮೇಲೆ ಇದು ನಿಮ್ಗೆ ರಿಫ್ಲೆಕ್ಟ್ ಆಗುತ್ತೆ. ಇದ್ರ ಮೇಲೆ ಡಿಪೆಂಡ್ ಆಗೋದಕ್ಕೆ ಹೋಗಬೇಡಿ. ನೀವು ಒಂದು ವೇಳೆ ಡಿಪೆಂಡ್ ಆಗೋದು ಅಂದರೆ ನಿಮ್ಮ ವೀಡಿಯೋಸ್ಗಳನ್ನ ನೀವು ಹಾಕ್ತಾ ಇರುವಾಗ ಒಂದು ಟೈಮಿಂಗ್ನ ಸೆಟ್ ಮಾಡ್ಕೊಳ್ಳಿ. ಆ ಟೈಮಿಂಗಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡಿ. ಯಾವಾಗ ನೀವು ವೀಡಿಯೋಸ್ ಅಪ್ಲೋಡ್ ಮಾಡುವಾಗ ಅದೇ ಟೈಮಿಂಗಲ್ಲಿ ಮಾಡಬೇಕಾಗುತ್ತೆ. ಡಿವೈಸ್ ಟೈಪ್, ನಿಮ್ಮ ವಿಡಿಯೋಸ್ನ ಮೊಬೈಲಲ್ಲಿ 81% ನೋಡ್ತಾ ಇದ್ದಾರೆ, ಟಿ ವಿನಲ್ಲಿ 16%, ಕಂಪ್ಯೂಟರ್ಲಿ 1%, ಟ್ಯಾಬ್ಲೆಟಲ್ಲಿ 1%. ಇಲ್ಲಿ ಮೊಬೈಲಲ್ಲಿ ನೋಡೋರ ಸಂಖ್ಯೆ ಜಾಸ್ತಿ ಇದೆ. ಆಮೇಲೆ ಯಾವ ಏಜ್ ಗ್ರೂಪಲ್ಲಿ ಮಾಡ್ತಾ ಇದ್ದಾರೆ ಅಂತ ನೋಡ್ಕೊಂಡ್ಬಿಟ್ಟು ಅದೇ ಏಜ್ ಗ್ರೂಪರಿಗೆ ತಕ್ಕಂಗೆ ಸ್ವಲ್ಪ ವೀಡಿಯೋಸ್ಗಳನ್ನ ಮಾಡಿ. ಈಗ ನಂದು ಮಿನಿಮಮ್ ಅಂದರೆ 35 to 44, 45 to 54, ಅಲ್ಲಿ 55 to 64 ಅದು ಏಜ್ ಗ್ರೂಪ್ನವರು ಜಾಸ್ತಿ ನೋಡ್ತಾ ಇದ್ದಾರೆ. ಅವರಿಗೆ ಯಾವ ಕಂಟೆಂಟ್ ಇಷ್ಟ ಆಗುತ್ತೋ ಆ ಕಂಟೆಂಟ್ ವೀಡಿಯೋಸ್ನ ಮಾಡಬೇಕಾಗುತ್ತೆ. ಆಮೇಲೆ ಮೇಲ್ ಫೀಮೇಲ್ ಎಷ್ಟು ಜನ ನೋಡ್ತಾ ಇದ್ದಾರೆ ಅಂತ ಇದೆ. ಜಿಯೋಗ್ರಫಿನಲ್ಲಿ ಇಂಡಿಯಾದಲ್ಲಿ ಎಷ್ಟು ಜನ ನೋಡ್ತಾ ಇದ್ದಾರೆ, ಬೇರೆ ಕಂಟ್ರಿನಲ್ಲಿ ಎಷ್ಟು ಜನ ನೋಡ್ತಾ ಇದ್ದಾರೆ ಅಂತ ಹೇಳಿ ಸಹಿತ ಇರುತ್ತೆ. ಇದನ್ನೆಲ್ಲ ನೀವು ಚೆಕ್ ಮಾಡ್ಕೊಳ್ಬೋದು. ಯೂಟ್ಯೂಬ್ ಸ್ಟುಡಿಯೋ ಒಂದು ವೇಳೆ ನೀವು ಡೌನ್ಲೋಡ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಇವೆಲ್ಲ ಚೆಕ್ ಮಾಡ್ಕೊಳ್ಬೋದು. ಆಮೇಲೆ ರೆವಿನ್ಯೂ ಆಗಿದ್ರೆ ರೆವಿನ್ಯೂ, ಆಮೇಲೆ ಟ್ರೆಂಡ್ಸ್ ಮೇಲೆ ನೆನಪಿರಲಿ. ಯಾವಾಗಲೂ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಹೋಗ್ಬಿಟ್ಟು ಟ್ರೆಂಡ್ಸ್ನ ಚೆಕ್ ಮಾಡಿ. ಏನು ಟ್ರೆಂಡ್ಸ್ ಇದೆ, ನಿಮ್ಮ ವೀಡಿಯೋಸ್ ತಕ್ಕಂಗೆ ಯಾವುದಾದ್ರೂ ಟ್ರೆಂಡ್ಸ್ ಇದೆ ಅಂತಂದರೆ ಆ ಟ್ರೆಂಡ್ಸ್ನ ನೀವು ಫಾಲೋ ಮಾಡಿ.
ಇವಾಗ ನಿಮ್ಮ ವಿಡಿಯೋಸು ನೀವು ಯಾವುದಾದ್ರೂ ಒಂದು ಕುಕಿಂಗ್ ಚಾನಲ್ನ ಮಾಡಿರ್ತೀರ, ಅದರೊಳಗಡೆ ಒಂದು ರೈಸ್ ಮಾಡೋದನ್ನ ತೋರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಟ್ರೆಂಡ್ಸಲ್ಲಿ ನಿಮ್ಗೆ ತೋರಿಸ್ತಾ ಇರುತ್ತೆ ನೆಕ್ಸ್ಟ್ ಸಜೆಸ್ಟೆಡ್ ವಿಡಿಯೋ ಇದು ಮಾಡಿ, ಇದರಿಂದ ನಿಮ್ಮ ವಿಡಿಯೋಸ್ ವೈರಲ್ ಆಗುತ್ತೆ ಅಂತ ಹೇಳಿ ಇಲ್ಲಿ ಟ್ರೆಂಡ್ಸ್ನಲ್ಲಿ ಸರ್ಚ್ ಟಾಪಿಕ್ಸ್ನಲ್ಲಿ ತೋರಿಸ್ತಾ ಇರುತ್ತೆ. ಅದ್ರ ಪ್ರಕಾರ ನೀವು ಮಾಡ್ಕೊಂಡು ಹೋಗೋದ್ರಿಂದ ಇದರಿಂದನೂ ನಿಮಗೆ ವ್ಯೂಸ್ ಬರ್ಬೋದು. ಒಂದೆರಡು ಮಾಡಿ ನೋಡಿ, ಆವಾಗ ನಿಮ್ಗೆ ಒಂದು ವೇಳೆ ಜಾಸ್ತಿ ವ್ಯೂಸ್ ಬರ್ತಾ ಇದೆ ಅಂದರೆ ಅದನ್ನೇ ಫಾಲೋ ಮಾಡಿ. ನೆಕ್ಸ್ಟ್ ಕಮ್ಯುನಿಟಿ, ಫೋರ್ತ್ ಆಪ್ಷನ್ ಕಮ್ಯುನಿಟಿ ಇದೆ ಅಲ್ವಾ, ಇಲ್ಲಿ ನಿಮಗೆ ಒಂದು ವೇಳೆ ಕಮೆಂಟ್ಸ್ ಯಾವುದಾದ್ರೂ ಬರ್ತಾ ಇದೆ ಅಂತ ಹೇಳಿದ್ರೆ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ಆ ಕಮೆಂಟ್ಸ್ಗೆ ನೀವು ರೆಸ್ಪಾಂಡ್ ಮಾಡ್ಬೋದು. ವಾಯ್ಸ್ ರೆಕಾರ್ಡಿಂದನೂ ರೆಸ್ಪಾಂಡ್ ಮಾಡೋದು, ಅದನ್ನು ನಾನು ಆಲ್ರೆಡಿ ಹೇಳಿದ್ದೀನಿ. ನಿಮ್ಗೊಂದು ವೇಳೆ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಲಾಸ್ಟ್ ವಿಡಿಯೋನ ನೋಡಿ, ವಾಯ್ಸ್ ರೆಕಾರ್ಡಲ್ಲಿ ಯಾವ ರೀತಿ ನಾನು ರೆಸ್ಪಾಂಡ್ ಮಾಡೋದು ಅಂತ ಹೇಳಿ ಹೇಳಿದ್ದೀನಿ. ಇದು ತುಂಬಾ ಈಸಿಯಾಗಿ ರೆಸ್ಪಾಂಡ್ ಮಾಡ್ಬೋದು. ಆಮೇಲೆ ರಿಪ್ಲೈ ಮಾಡ್ಬೋದು, ಟೈಪ್ ಮಾಡಿ ರಿಪ್ಲೈ ಮಾಡ್ಬೋದು. ನಿಮಗೆ ಕಮೆಂಟ್ಸ್ಗಳು ಬರ್ತಾ ಇದ್ದಾವೆ ಅಂದರೆ ಅದನ್ನು ಇಗ್ನೋರ್ ಮಾಡೋದಕ್ಕೆ ಹೋಗ್ಬೇಡಿ. ಇಗ್ನೋರ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಅಂದರೆ ನಿಮಗೆ ವ್ಯೂಸು ಕಡಿಮೆ ಆಗುತ್ತೆ. ಕಮೆಂಟ್ಸು ಜಾಸ್ತಿ ಬಂದಾಗಿ ವ್ಯೂಸು ಜಾಸ್ತಿ ಆಗುತ್ತೆ, ಬೇರೆಯವರಿಗೆ ಅದು ಯೂಟ್ಯೂಬ್ ಸರ್ಚ್ನಲ್ಲಿ ಕಾಣಿಸುತ್ತೆ. ಅದಕ್ಕೆ ಆದಷ್ಟು ನಿಮ್ಮ ವೀಡಿಯೋಸ್ಗಳು ವೈರಲ್ ಆಗಬೇಕು ಅಂತ ಹೇಳಿದ್ರೆ ಕಮೆಂಟ್ಸ್ನ ಇಗ್ನೋರ್ ಮಾಡೋದಕ್ಕೆ ಹೋಗ್ಬೇಡಿ, ಎಲ್ಲ ಕಮೆಂಟ್ಸ್ಗೂ ರಿಪ್ಲೈ ಮಾಡಿ. ಅರ್ನಲ್ಲಿ ಬಂದ್ಬಿಟ್ಟು ನಿಮ್ಮದು ಒಂದು ವೇಳೆ ಆಲ್ರೆಡಿ ಮಾನಿಟೈಸೇಷನ್ ಆಗಿದೆ ಅಂತ ಹೇಳಿದ್ರೆ ಅದು ಡಿಫ್ರೆಂಟಾಗಿ ತೋರಿಸುತ್ತೆ. ನಾನು ಇನ್ನೊಂದರಲ್ಲಿ ತೋರಿಸ್ತೀನಿ ನೋಡಿ. ಇದರೊಳಗೆ ವಾಚಿಂಗ್ ಅವರ್ಸ್ ಎಷ್ಟು ಬಂದಿದೆ, ನಿಮ್ಮದು ಸಬ್ಸ್ಕ್ರೈಬರ್ಸ್ ಎಷ್ಟಿದ್ದಾರೆ. ಲಾಂಗ್ ವೀಡಿಯೋಸ್ಗೆ ಅಂತ ಹೇಳಿದ್ರೆ 4000 ವಾಚಿಂಗ್ ಅವರ್ಸ್ ಆಗಬೇಕಾಗುತ್ತೆ. ಇದು ಬಂದ್ಬಿಟ್ಟು ಶಾರ್ಟ್ಸ್ಗೆ 10 ಮಿಲಿಯನ್ ಆಗಬೇಕು. ಅದಕ್ಕೆ ಆದಷ್ಟು 10 ಮಿಲಿಯನ್ ಆಗಬೇಕು ಅಂತ ಅಂದರೆ ನೀವು ತುಂಬಾ ಕಷ್ಟಪಡಬೇಕಾಗುತ್ತೆ. ಲಾಂಗ್ ವಿಡಿಯೋಸ್ಗೆ ವ್ಯೂಸ್ ಬರುತ್ತೆ, ಆದರೆ ನಾನು ಹೇಳಿರುವಂಥ ಎಲ್ಲ ವಿಡಿಯೋಸ್ನಲ್ಲಿ ಏನೇನು ಸಜೆಷನ್ಸ್ ಕೊಟ್ಟಿದ್ದೀನೋ ಅದನ್ನೆಲ್ಲ ಫಾಲೋ ಮಾಡಿ. ಇದರಿಂದ ನಿಮಗೆ ವ್ಯೂಸು ಚೆನ್ನಾಗಿ ಬರುತ್ತೆ. ಆಮೇಲೆ ನಿಮಗೆ ಬೇರೆ ಏನಾದರೂ ವಿಷಯ ಬೇಕಾಗಿತ್ತು, ಇದರೊಳಗೆ ಏನಾದರೂ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಕೊಡ್ತೀನಿ. ಆಮೇಲೆ ನಿಮಗೆ ನೀವು ವೀಡಿಯೋಸ್ಗಳನ್ನ ಮಾಡ್ತಾ ಇರ್ತೀರಾ, ವೀಡಿಯೋಸ್ಗಳನ್ನ ಮಾಡೋದನ್ನ ಅಲ್ಲಿ ಸ್ಟಾಪ್ ಮಾಡೋದಕ್ಕೆ ಹೋಗಬೇಡಿ. ಆದಷ್ಟು ಕನ್ಸಿಸ್ಟೆನ್ಸಿಯಾಗಿ ವೀಡಿಯೋಸ್ನ ಮಾಡಿ. ಕನ್ಸಿಸ್ಟೆನ್ಸಿ ಮಾಡೋದ್ರಿಂದ, ಕನ್ಸಿಸ್ಟೆನ್ಸಿ ಅಂತ ಹೇಳಿದ್ರೆ ಈಗ ನೀವು ಒಂದು ವಾರಕ್ಕೆ 3 ವಿಡಿಯೋಸ್ ಹಾಕ್ತಾ ಇದ್ದೀರಾ ಅಂತ ಹೇಳಿದ್ರೆ ಆ 3 ವಿಡಿಯೋಸ್ನ ನೀವು ಹಾಕಲೇಬೇಕು. ಹಾಕೋದ್ರಿಂದ ನಿಮಗೆ ವ್ಯೂಸ್ ಜಾಸ್ತಿ ಬರುತ್ತೆ, ಸಬ್ಸ್ಕ್ರೈಬರ್ಸು ಜಾಸ್ತಿ ಆಗ್ತಾರೆ. ವಾರಕ್ಕೆ 1 ಹಾಕ್ತೀನಿ, ತಿಂಗಳಿಗೆ 1 ಹಾಕ್ತೀನಿ ಅಂತ ನೀವು ಕೂತ್ಕೊಂಡ್ರಿ ಅಂದರೆ ಇದರಿಂದ ನಿಮಗೆ ವ್ಯೂಸ್ ಕಡಿಮೆ ಆಗುತ್ತೆ. ಯೂಟ್ಯೂಬು ಬೇರೆಯವರಿಗೆ ಸಜೆಷನ್ನು ಮಾಡೋದಿಲ್ಲ. ಅದಕ್ಕೆ ಆದಷ್ಟು ನೀವು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡುವಾಗ ಒಂದೊಂದು ವಿಷಯಗಳನ್ನ ತಿಳ್ಕೊಂಡು ಅಪ್ಲೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಇದರಿಂದ ವ್ಯೂಸು ಚೆನ್ನಾಗಿ ಬರುತ್ತೆ. ನಿಮಗೊಂದು ವೇಳೆ ವಿಡಿಯೋ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಲೈಕ್, ಶೇರ್, ಹಾಗೆ ನನ್ನ ಚಾನಲ್ 2 ಬೈಟ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ಬೇರೆ ವಿಡಿಯೋಸ್ಗಳ ನೋಟಿಫಿಕೇಷನ್ ಬೇಗ ನಿಮಗೆ ಬರುತ್ತೆ. ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.